ಖರ್ಗೆ ಅವರ ಆರ್ಎಸ್ಎಸ್ ಬ್ಯಾನ್ ಪ್ರಸ್ತಾಪ ಕೇಸರಿ ಪಡಿಯನ್ನ ಕೆರಳಿಸಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲರಾಗಿರೋದು. ಪ್ರಿಯಾಂಕ್ ಖರ್ಗೆ ಅಪ್ಪ ಯಾಕೆ ಆರ್ಎಸ್ಎಸ್ ಶಿಬಿರಕ್ಕೆ ಸ್ವತಃ ಬಂದಿದ್ರು? ಇನ್ನು 2 ವರ್ಷದಲ್ಲಿ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರೋದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಬಿಲ ಸೇರ್ತಾರೆ. ನಿಮ್ಗೆ ದಮ್ಮು ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಆರ್ಎಸ್ಎಸ್ಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವಾ ಇವರೇ, ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊಂತಾ ಇಲ್ಲ? ಇವರು ದೇಶಭಕ್ತಿ. ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನಿಗೆ ಬುದ್ಧಿ ಹೇಳೋಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? ಈಗ ಮಾತ್ರ ಮಾಡಿದ್ರ? ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾನೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ? ಇಲಾಖೆಯಲ್ಲಿ ಇಡೀ ಗುಲ್ಬರ್ಗ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅಲ್ಲಿ ರೈತರು ಬೀದಿಗಳದ್ದು ಧರಣಿ ಮಾಡ್ತಾ ಇದ್ದಾರೆ. ಮಳೆಗಳು ಮುಳುಗೋಗಿದೆ. ಅಲ್ಲಿ ನೋಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. RSS ಬಗ್ಗೆ ಮಾತಾಡಿದ್ರೆ ಸುದ್ದಿ ಆಗ್ತೈತೆ. ನಾನು ದೊಡ್ಡ ಸುದ್ದಿ ಆದರೆ ದೇಶದಲ್ಲೆಲ್ಲ ನನ್ನ ಹೆಸರು ಫೇಮಸ್ ಆಗ್ತೈತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲರಾಗಿರೋದು. ಪ್ರಿಯಾಂಕ್ ಖರ್ಗೆ ಅಪ್ಪ ಯಾಕೆ ಆರ್ಎಸ್ಎಸ್ ಶಿಬಿರಕ್ಕೆ ಸ್ವತಃ ಬಂದಿದ್ರು? ಇನ್ನು 2 ವರ್ಷದಲ್ಲಿ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರೋದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಬಿಲ ಸೇರ್ತಾರೆ. ನಿಮ್ಗೆ ದಮ್ಮು ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಆರ್ಎಸ್ಎಸ್ಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವಾ ಇವರೇ, ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊಂತಾ ಇಲ್ಲ? ಇವರು ದೇಶಭಕ್ತಿ. ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನಿಗೆ ಬುದ್ಧಿ ಹೇಳೋಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? ಈಗ ಮಾತ್ರ ಮಾಡಿದ್ರ? ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾನೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ? ಇಲಾಖೆಯಲ್ಲಿ ಇಡೀ ಗುಲ್ಬರ್ಗ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅಲ್ಲಿ ರೈತರು ಬೀದಿಗಳದ್ದು ಧರಣಿ ಮಾಡ್ತಾ ಇದ್ದಾರೆ. ಮಳೆಗಳು ಮುಳುಗೋಗಿದೆ. ಅಲ್ಲಿ ನೋಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. RSS ಬಗ್ಗೆ ಮಾತಾಡಿದ್ರೆ ಸುದ್ದಿ ಆಗ್ತೈತೆ. ನಾನು ದೊಡ್ಡ ಸುದ್ದಿ ಆದರೆ ದೇಶದಲ್ಲೆಲ್ಲ ನನ್ನ ಹೆಸರು ಫೇಮಸ್ ಆಗ್ತೈತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.